ಹಲೋ ಹಾಯ್ ಗೈಸ್, ಎಲ್ಲರಿಗೂ ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯಲ್ಲಿ ಇದ್ದೀವಿ. ಇವತ್ತು ನೀವು ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ತಮ್ಮನೇಲು ಎಲ್ಲಿದ್ದೀವಿ ಅಂತ. ಹಾಗೆಯೇ ಇವತ್ತು ನ್ಯೂ ಇಯರ್ ಇರೋದ್ರಿಂದ ನಮಗೆ ತುಂಬಾನೇ ಸ್ಪೆಷಲ್ ಆದಂಥ ದಿನ. ನೋಡಿ, ಇಲ್ಲಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ನ್ಯೂ ಇಯರ್ಗೆ ಎಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಕಾಶ ದೀಪನ ಮೇಲ್ಗಡೆ ಕಳಿಸ್ತಾ ಇದ್ದಾರೆ. ಹಾಗೇನೆ ಅದು ಬಹಳ ಇಷ್ಟ ಐತೆ. Hey, hi. You all guys are missing this one. ನಾವೇನು ಪ್ಲ್ಯಾನ್ ಮಾಡಿರುವಂಥ ದಿನ ಅಲ್ಲ. ಸೊ ನಾವು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ ಇವತ್ತಿನ ದಿನ. ಅದು ಧರ್ಮಸ್ಥಳದಲ್ಲಿ ನ್ಯೂ ಇಯರ್ ಆಚರಿಸೋದು ಅಂದರೆ ತುಂಬಾ ಖುಷಿ ದಿನ ಅಂದ್ಕೊಳ್ತೀನಿ. ಯಾಕಂತೇಳಿದರೆ ನಾವು ನ್ಯೂ ಇಯರ್ ಬರೋದು, ನ್ಯೂ ಇಯರು ಈ ಧರ್ಮಸ್ಥಳದಲ್ಲಿ ನಮಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಮಗೆ ಈ ಬರುವಂಥ ದಿನಗಳು ಮುಂದೆ ತುಂಬಾ ಖುಷಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹಾಗೆಯೇ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತ ಮಂಜುನಾಥನಲ್ಲಿ ಬೇಡಿಕೊಳ್ಳೋಣ. ಸೊ ಒಳ್ಳೆ ದಿನಗಳಾಗಿರಲಿ ಅಂತ ಆಚರಿಸೋಣ. ನೋಡಿ, ತುಂಬಾ ಖುಷಿ ಆಗುತ್ತೆ. ನೋಡಿ, ಪಟಾಕಿ ಹಾಗೂ ಆಕಾಶ ದೀಪ ಆಲ್ರೆಡಿ ಹಾರಿಸಿದ್ದಾರೆ. ಇನ್ನೇನು ಹಾಗೆ ತುಂಬ ಜನನೂ ಇದ್ದಾರೆ. ಇನ್ನು ದರ್ಶನ ನಡೀತಾ ಇದೆ. ಹಾಗಾಗಿ ಯಾರು ಜನ ಇನ್ನು ಹೊರಗಡೆ ಬಂದಿಲ್ಲ. ನಮಗೆ ಈ ದಿನ ಮಾತ್ರ ತುಂಬಾ ಖುಷಿ ಇರುವಂಥದ್ದು. ತುಂಬಾ ತಯಾರಿ ಮಾಡಿದ್ದಾರೆ. ನಾವು ಅಂದ್ಕೊಂಡಿರ್ಲಿಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತೇಳಿ. ಸೊ ಆಲ್ರೆಡಿ ನಾವು ಮಲಗಿದ್ದೀವಿ. ಆಲ್ರೆಡಿ ನಮ್ಮ ಜೊತೇಲಿ ನಮ್ಮ ವೈಫು, ನಮ್ಮ ಇಬ್ಬರು ಮಕ್ಕಳು, ನಮ್ಮ ಜೊತೇಲಿ ಬಂದವರು, ನಮ್ಮ ಅಕ್ಕಪಕ್ಕದವರು ಎಲ್ಲ ಫ್ಯಾಮಿಲಿ ಜೊತೇಲಿ ಬಂದಿದ್ದೀವಿ. ಅವ್ರು ಮಲಗಿದ್ದಾರೆ. ಅವರು ತುಂಬಾ ಮಿಸ್ ಮಾಡ್ಕೊತಾರೆ ಈ ಸ್ಪೆಷಲಿ ಈ ಮೂಮೆಂಟ್ನ. ಸೊ ಸ್ಟಾರ್ಟ್ ಆಯಿತು 12 ಗಂಟೆ, ಪಟಾಕಿನ ಹಾರಿಸ್ತಾ ಇದ್ದಾರೆ. ನೋಡಿ, ಸಿಕ್ಕಾಪಟ್ಟೆ ಜನ ಕಾಣಿಸ್ತಾ ಇದ್ದಾರೆ. ಒಂದು ಸೈಡು ಡೆಕೋರೇಷನ್ ನೋಡ್ಬೋದು, ಒಂದು ಸೈಡು ಈ ಪಟಾಕಿ ನೋಡ್ಬೋದು. ಸೊ ಸಖತ್ತಾಗಿ ಈ ಮೂಮೆಂಟ್ನ ತುಂಬಾ ಕಲರ್ಫುಲ್ಲಾಗಿತ್ತು ನಮಗೋಸ್ಕರ ಹಾಗೂ ನಿಮಗೋಸ್ಕರನೂ ಅಷ್ಟೇ. ಸೊ ಹಾಗಾಗಿ
ನೋಡ್ಬೋದು ಎಷ್ಟು ಜನ ನಿಂತಿದ್ದಾರೆ. ಸೊ ಕತ್ಲೆ ಸ್ವಲ್ಪ ಲೈಟಾಗಿ ಕತ್ಲೆ ಇದೆ. ಡೆಕೋರೇಷನ್ ಹಾಗೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಆಲ್.